ಇವತ್ತು ನಾನು ಬಂದ ಉದ್ದೇಶ ನಮ್ಮ ಸರ್ಕಾರದ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಹಿಂದೆ ನಾನು ಘೋಷಣೆ ಮಾಡೋಗಿದ್ದೆ. ನಿನ್ನೆ ಕ್ಯಾಬಿನೆಟಲ್ಲಿ 98 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಕೂಡ ಆಗಿದೆ. ಈ ಬಜೆಟಲ್ಲಿ ಸೇರಿಸಿದ್ದೇವೆ. ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ, ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶ, ನಮ್ಮ ಮಲೆನಾಡು, ಬೆಂಗಳೂರು, ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನು ಯಾರು ಬಳಕೆ ಮಾಡ್ಕೊಳ್ತಾರೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅವರಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ನಾವೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ, ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ. ಯಾವ ರೀತಿ ಇಲ್ಲಿ ಡಿಸೈನ್ ಇರಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು, ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ. ಸೊ ಇಲ್ಲಿ ನಮ್ಮ ಚೆಸ್ಕಾಂ ಅವರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ 3 ಜನ ಕೂಡ ಮತ್ತು PWD 2 ಜಿಲ್ಲಾಧಿಕಾರಿಗಳು ಮತ್ತು 2 ಸ್ಥಳೀಯ ಶಾಸಕರು ಮತ್ತು MLCಗಳು, CEOಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನೀಗಾಗಲೇ ರಚನೆ ಮಾಡಿದ್ದೇನೆ. ನಮ್ಮ BWCSSB ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅವರು ಇನ್ನೊಂದು 8 ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ. ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ, ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿನ ನಡೆಸಬೇಕು ಅಂತೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರುವಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ. ಸೊ ಆ ಗೈಡ್ಲೈನ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಇರಿಗೇಷನ್ ಇಲಾಖೆಯವರು ಕೂಡಲೇ ಇನ್ಫ್ರಾಸ್ಟ್ರಕ್ಚರ್ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಏನು ಹೇಳಿದ್ದೀನಿ ಅದು ಅವ್ರು ಮಾಡ್ತಾರೆ. ನಮ್ಮ ಚೆಸ್ಕಾಂನವರು ಅವರು ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಇಲ್ಲಿ ಪರ್ಮನೆಂಟಾಗಿ ಲೈಟಿಂಗ್ ಸೆಟಪ್ಪು ಅದು ಕೂಡ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಒಂದು ಕಮಿಟಿನ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆನ ಅವರು ಕೂಡ ಮಾಡ್ತಾರೆ. ಮಿಕ್ಕಿದ್ದು ಯಾರ್ಯಾರು ಕರೆಸಿ ಮಾತಾಡಬೇಕು ನಮ್ಮ ಚೇರ್ಮನ್ರು ಏನು BWSP ಚೇರ್ಮನ್ಗೆ ಹೇಳಿದ್ದೆ ಮಾಡ್ತೇವೆ. ಇದನ್ನು 98 ಕೋಟಿ ಅಲ್ಲದೆ ಇನ್ನು ಬೇರೆ ಸಂಬಂಧಪಟ್ಟಂಥ ಕೆಲವು ಇಲಾಖೆಯವರು ಅವ್ರು ಏನೇನು ಸಹಕಾರ ಕೊಡಬೇಕು ಅವರೆಲ್ಲ ಕೂಡ ಕೊಡ್ತಾರೆ. PWDನ ಕರೆಸಿ ಬೆಂಗಳೂರಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ಪ್ರತ್ಯೇಕವಾದಂಥ ರಸ್ತೆಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ನ ಯಾವ ರೀತಿ ಅಗಲೀಕರಣ ಮಾಡಬೇಕು, ಇದು ಕೂಡ ಬೆಂಗಳೂರಿಂದ ಕೂಡ ಬಂದು ಜನ ಇಲ್ಲಿ ಬಂದು ಆರತಿಗೆ ಬಂದು ಪಾಲ್ಗೊಂಡು ವಾಪಸ್ ಹೋಗೋಷ್ಟು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ದಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ನಾನು ಟೆಂಡರ್ ಕೂಡ ಕರೀತಾ ಇದ್ದೀನಿ, ಈಗಾಗಲೇ ಕರೆದಿದ್ದೇನೆ. ಈ ಬೃಂದಾವನ್ ಗಾರ್ಡನ್ ಅಪ್ಗ್ರೇಡೇಷನ್ ವಿಚಾರಕ್ಕೆ ಅಲ್ಲಿ ಈಗಾಗಲೇ ಒಂದು ಪ್ಲಾನಿಂಗ್ ಅಥಾರಿಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಪ್ಲಾನಿಂಗ್ ಅಥಾರಿಟಿಲಿ ಒಂದು 4 ಪಂಚಾಯತಿ ಸೇರ್ತಾ ಇದ್ದೀವಿ. ಆದರೆ ಪಂಚಾಯತಿಗಳ ಅಸ್ತಿತ್ವಕ್ಕೆ ನಾವು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗುವುದಿಲ್ಲ. ಆ ಪಂಚಾಯತಿಗಳಾಗೆ ಕೆಲಸ ಮಾಡ್ತೇವೆ. ಅದಕ್ಕೆ ಹೆಚ್ಚಿಗೆ ನಾವು ಉತ್ಪಾದನೆ ಕೊಡೋ ರೀತಿಯಲ್ಲಿ ಮತ್ತು ಏನು ಆಕ್ಟಿವಿಟೀಸ್ ಏನಿದೆ
ಅದನ್ನು ಒಂದು ಪ್ಲ್ಯಾನ್ ರೀತಿಯಲ್ಲಿ ಅವರು ಮಾಡಬೇಕು. ರಸ್ತೆಗಳೆಲ್ಲಿ ಬರಬೇಕು, ಪಾರ್ಕ್ ಎಲ್ಲ ಬರಬೇಕು. ಅದಕ್ಕೆ ಜಾಸ್ತಿ ಏನೇ ಪ್ಲಾನಿಂಗ್ ಅಥಾರಿಟಿಗೆ ಹಣ ಬಂದರೆ ಅವ್ರಿಗೂ ಅದಕ್ಕೆ ಶೇರ್ ಹೋಗಬೇಕು. ಆ ದೃಷ್ಟಿಯಿಂದ ನಾವು ಪ್ಲಾನಿಂಗ್ ಅಥಾರಿಟಿ ಪಂಚಾಯತಿಗಳಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಆ ವ್ಯಾಪ್ತಿಗೆ ನಾವು ಸೇರಿಸ್ತಾ ಇದ್ವಿ. ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಅಧಿಕಾರನ ಯಾವುದಕ್ಕೂ ನಾವು ಮುಟ್ಟಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಅವಕಾಶ ಇದೆ ಅವಕಾಶದಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ರಸ್ತೆಗಳು ಮಾಡಬೇಕಾದ್ರೆ, ಇಲ್ಲ ಯಾವುದಾದ್ರು ಪಾರ್ಕ್ ಮಾಡಬೇಕಾದ್ರೆ, ಇಲ್ಲ ಅಕ್ಕಪಕ್ಕದಲ್ಲಿ ಬಂದು ಯಾರಾದ್ರು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೇನು ಅವರು ಕಾನೂನು ಅಡಿಯಲ್ಲಿ ಅವರೆಲ್ಲ ಜಾಗನ ರಸ್ತೆನ ಇಷ್ಟು ಅಗಲ ಬಿಡಬೇಕು. ಆಮೇಲೆ 15% ಯಾರೇ ಪ್ರೈವೇಟ್ ಏರಿಯಲ್ಲಿ ಬಂದು ಡೆವಲಪ್ಮೆಂಟ್ ಮಾಡಿದ್ರೆ ಅವರು ಪಾರ್ಕಿಗೆ ಬಿಡಬೇಕಾಗ್ತದೆ, ರೋಡಿಗೆ ಬಿಡಬೇಕಾಗ್ತದೆ. ಅದೆಲ್ಲ ಕಂಡೀಷನ್ಗಳೆಲ್ಲ ಆ ಪ್ಲಾನಿಂಗ್ ಅಥಾರಿಟಿಲಿ ಇರ್ತದೆ. ಸೊ ನಮ್ಮದು ಇಟ್ ವಿಲ್ ನಾಟ್ ಬಿ ಎ ಡೆವಲಪ್ಮೆಂಟ್ ಅಥಾರಿಟಿ. ನಾವು ಬೇರೆ ಸೈಟ್ ಹಂಚೋದು, ಬಿಲ್ಡಿಂಗ್ ಕಟ್ಟೋದು ಆ ಕೆಲಸಕ್ಕೆ ಈ ಪ್ಲಾನಿಂಗ್ ಅಥಾರಿಟಿ ಹೋಗೋದಿಲ್ಲ. ಬರೀ ಈಗ ಹೆಂಗೆ ನೀವು ಇದನ್ನು ಗಮನಿಸಿದ್ದೀರಿ, ಇಲ್ಲಿ ಚಾಮುಂಡಿ ಬೆಟ್ಟದ ಪ್ಲಾನಿಂಗ್ ಅಥಾರಿಟಿ ಮಾಡಿದ್ದಾರೆ. ಅಲ್ಲೇನಿದ್ರು ನಾವು ನಿಯಂತ್ರಣ ಮಾಡ್ತಾಯಿದ್ವಿ, ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಬಂದ ಹಣನ ಅಲ್ಲೇ ಕೊಡಬೇಕು, ಆ ರೀತಿ ಏನು ಮಾಡಿದ್ವಿ. ನಾನು ನಿನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಮಲೆ ಮಹದೇಶ್ವರಕ್ಕೆ. ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಅಲ್ಲೂ ಕೂಡ ಪಂಚಾಯತಿದು ಏನು ಹಕ್ಕನ್ನು ಯಾರು ಕೂಡ ಕಿತ್ಕೊಂಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.